ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾನುವಾರ. ಆದರೆ ಯಾವುದೋ ಒಂದು ಕಾಕ್ರೋಚ್ ಜನತಾ ಪಕ್ಷ ಇವತ್ತು ಪರಭಾಷಾ ಪೋಸ್ಟರ್ಗಳನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾರೆ ಎಂಬಂತಹ ಮಾಹಿತಿ ಮೇರೆಗೆ ಇವತ್ತು ನಾವು ಬೆಂಗಳೂರಿನ ಕಚೇರಿಯಲ್ಲಿದ್ದೀವಿ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಹ ಫೋನ್ ಮಾಡಿದರು, ಇಲ್ಲ ಯಾವುದೇ ಕಾರಣಕ್ಕೂ ಅವರು ತಮಿಳು ಪೋಸ್ಟರ್ಗಳನ್ನ ಇಟ್ಕೊಂಡು ಹೋರಾಟ ಮಾಡೋದಿಲ್ಲ, ಕನ್ನಡ ಮತ್ತು ಇಂಗ್ಲೀಷ್ ಪೋಸ್ಟ್ಗಳನ್ನ ಇಟ್ಕೊಂಡೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಂತೆ. ಪೊಲೀಸರು ಸಹ ನಮ್ಮ ಗಮನಕ್ಕೆ ತಂದರು, ನೀವು ಯಾರು ಬರಬೇಡಿ ಸರ್ ಅಂತ ಹೇಳಿದ್ರು. ಆದರೂ ನಾವು ಒಂದು ಬಾರಿ ಘೋಷಣೆ ಮಾಡಿದ್ಮೇಲೆ ಅದನ್ನು ನಾವು ಚಾಚು ತಪ್ಪದೆ ನಡ್ಕೊಳ್ಬೇಕಾದ್ದು ಹೋರಾಟಗಾರರ ಕರ್ತವ್ಯ. ಎಲ್ಲ ಹೋರಾಟಗಾರರು ಸಾಧ್ಯವಾದರೆ 4 ಗಂಟೆಗೆ ಫ್ರೀಡಮ್ ಪಾರ್ಕ್ ಬಳಿ ಬನ್ನಿ. ಈಗಾಗಲೇ ಪೊಲೀಸರು ಮಾಹಿತಿ ನೀಡಿರೋದ್ರ ಪ್ರಕಾರ ತಮಿಳು ಪೋಸ್ಟ್ಗಳ ಇಟ್ಕೊಳ್ದೇನೆ ಹೋರಾಟ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಬರಲೇಬೇಕಂತ ಏನು ಕಟ್ಟಪ್ಪಣೆ ಏನು ಇಲ್ಲ. ಯಾರಾದರೂ ಬೆಂಗಳೂರಿನಲ್ಲಿದ್ದರೆ ಈ ಒಂದು ಹೋರಾಟಕ್ಕೋಸ್ಕರ ಬರೋದಾಗಿದ್ದರೆ ಬಂದಿದ್ದರೆ ನಾನು 4 ಗಂಟೆಗೆ ಫ್ರೀಡಮ್ ಪಾರ್ಕ್ ಹತ್ರ ಬರ್ತೀನಿ. ಒಂದು ವೇಳೆ ತಮಿಳು ಪೋಸ್ಟರ್ಗಳನ್ನ ಇಟ್ಕೊಂಡು ಅವರು ಹೋರಾಟವನ್ನು ಮಾಡಿದ್ದಾದರೆ ಅವರ ವಿರುದ್ಧ ನಾವು ಸಹ ಧ್ವನಿಯನ್ನು ಎತ್ತೋಣ. ಹಾಗೆ ಅನುಮತಿ ಕೊಟ್ಟಂತಹ ಪೊಲೀಸರ ವಿರುದ್ಧನೂ ಸಹ ತಿರುಗಿ ಬೀಳುವಂಥ ಕೆಲಸನ ಮಾಡಬೇಕಾಗ್ತದೆ. ಎಲ್ಲರೂ 4 ಗಂಟೆಗೆ ಫ್ರೀಡಮ್ ಪಾರ್ಕ್ಗೆ ಬನ್ನಿ. ಇದಕ್ಕೋಸ್ಕರ ಏನು ಬರಲಿಕ್ಕೆ ಹೋಗಬೇಡಿ. ಈಗಾಗಲೇ ಬಂದಿದ್ದರೆ, ಬೆಂಗಳೂರಿಗೆ ಬಂದಿದ್ದರೆ ದಯವಿಟ್ಟು ಫ್ರೀಡಮ್ ಪಾರ್ಕಲ್ಲಿ ನನ್ನ ಜೊತೆ ನಾನು ಅಲ್ಲೇ ಇರ್ತೀನಿ, ತಾವೆಲ್ಲರೂ ಸೇರೋಣ. ಒಂದು ವೇಳೆ ಅವರು ಶಾಂತಿಯುತವಾಗಿ ಎಂದಿನಂತೆ ಎಲ್ಲರ ರೀತಿಯಲ್ಲಿ ಅವರು ಹೋರಾಟ ಮಾಡಿದ್ದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರು ಪರಭಾಷೆ ಅಂದರೆ ತಮಿಳ್ ಪೋಸ್ಟರ್ನ ಇಟ್ಕೊಂಡು ಅವರು ಹೋರಾಟ ಮಾಡಿದ್ದಾದರೆ ನಾವೆಲ್ಲರೂ ಸೇರಿ ಅದನ್ನು ಧಿಕ್ಕರಿಸುವಂಥ ಕೆಲಸ ಮಾಡೋಣ. ನಮಸ್ಕಾರ. 4 ಗಂಟೆಗೆ ಫ್ರೀಡಮ್ ಪಾರ್ಕ್ಗೆ ನಾನು ಬರ್ತೀನಿ, ನೀವು ಬನ್ನಿ.